ಸೊಸೆ 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 ನನ್ನ ಹತ್ರ ಹೇಳ್ಬೋದಿತ್ತಲ್ಲೇ. ಸನಿಹದಲ್ಲಿರೋ ಹೃದಯಕ್ಕೆ ಹೇಳಲು ಇನ್ಮೇಲೇನು ಹೊಟ್ಟೆಗೆ ಬಟ್ಟೆ ಕಟ್ಟೋ ಅಗತ್ಯ ಇಲ್ಲ. ಬರಬೇಕೆ ಬಾ, ರೆಸ್ಟ್ ತಗೊಳ್ಳುವಂತೆ. ಸನ್ನೆಯಲ್ಲಿಯೂ ಸಾರುವ ನುಡಿಗೆ ಆಗಸವಾಣಿಯ ಕರೆಬೇಕೆ ಕಣ್ಣ ಕಂಬನಿಯ ತಡೆ ಹಿಡಿದು ಉಸಿರ ಭಾರವನು ಹೊರಬೇಕೆ ಎಲ್ಲ ಮುಗ್ದೋಯ್ತು. ಹೌದು ಕಣೆ, ಶುರುವಾಗಬೇಕಾಗಿದ್ದ ಪ್ರತಿಯೊಂದು ದಾರಿನೂ ಬಂದೋಬಸ್ತ್ ಮಾಡ್ಬಿಟ್ಲು ನಿನ್ನ ಮಗಳು. ಬರೀ ಇಷ್ಟು ವರ್ಷ ನಿನ್ನನ್ನು ಕೇಳದೆ ಇದ್ದು ಒಂದು ಪ್ರಶ್ನೆ ಕೇಳಲ್ಲ. ಇಷ್ಟು ವರ್ಷ ಆದ್ಮೇಲೆ ಇನ್ನೇನೆ ಉಳಿದಿದೆ ಕೇಳೋದಕ್ಕೆ. ವಸುದ ಜನ್ಮ ಕೊಡೋ ಬಸ್ಸು ಅವಳು ಹೊಟ್ಟೆಯಲ್ಲಿ ಬದಲು ಏನಾದರೂ ತಗೊಂಡು ಅವಳನ್ನ ಸಾಯಿಸಬಾರ್ದಾಗಿರ್ತೇನೆ. ಹಾಳಾಯ್ತು, ಎಲ್ಲ ಹಾಳಾಗೋಯ್ತು ಕಡೆ. ಅವಳು ಗರ್ಭಿಣಿ ಅನ್ನೋ ವಿಷಯ ನಮ್ಗೆ ಮೊದಲೇ ಗೊತ್ತಿತ್ತು ಅನ್ನೋದನ್ನ ಎಲ್ಲರ ಮುಂದೆ ಹೇಳ್ಬಿಟ್ಟು ನಮ್ಮ ಮರ್ಯಾದೆ ತೆಗೆದ್ಬಿಟ್ಲಲ್ಲೇ. ನಮ್ಮನ್ನ ಸುಳ್ಳುಗಾರರನ್ನಾಗಿ ಮಾಡ್ಬಿಟ್ಲು. ಒಗ್ಗಟ್ಟು ಕುಟುಂಬದ ಕೈಲಿ ನಾವು ಚಪ್ಪಲಿ ನೋಡ್ಕೊಂಡಂಗಾಯ್ತು. ಇದಿಷ್ಟು ಮಾಡಿದ್ದು ವಸುದ ಅಲ್ಲ, ವಸುದ ಕೈನಲ್ಲಿ ಆ ಕೀರ್ತಿ ಮಾಡಿಸಿದ್ದು. ಕರೆಕ್ಟು ಕಡೆ. ಇಲ್ಲ ಅಂದ್ರೆ ಅಂತ ಕೆಟ್ಟ ಬುದ್ಧಿ ನನ್ನ ಮಗಳಿಗೆ ಎಲ್ಲಿಂದ ಬರಬೇಕು? ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ಆ ಕೀರ್ತಿ ನಮ್ ಗಡ್ಡವಾಗೆ ಬರ್ತಾ ಹೋಗ್ತಿದ್ದಳಂತೆ. ಅವಳ ಮದುವೆ, ಅವಳ ಜೀವನ, ಅವಳ ಕುಟುಂಬ ಎಲ್ಲರೂ ಹಾಳು ಮಾಡಿದವಳು ಆ ಕೀರ್ತಿದೆ ಕಡೆ, ಆ ಕೀರ್ತಿ. ಪರವಾಗಿಲ್ಲ ಅಪ್ಪ, ನೀವ್ ಮಾಡಿರೋ ತಪ್ಪಿಗೆ ಕೀರ್ತಿ ಹೆಸರು ಹೇಳ್ಕೊಂಡು ಹತ್ಕೊಂಡು ಒಬ್ರಿಗೊಬ್ರು ಸಮಾಧಾನ ಮಾಡ್ಕೋತಿದ್ದೀರಾ. ನನ್ನ ಜೀವನದ ಮೊದಲನೇ ಅರ್ಧನ ನಾನೇ ಹಾಳು ಮಾಡ್ಕೊಂಡೆ. ಈ ರೀತಿ ಪ್ರೀತಿಸ್ತಿದ್ದೀನಿ ಅಂತ ಒಂದ್ ಮಾತು ಹೇಳಿದಿದ್ರೆ ಎಲ್ಲಾನು ಸರಿ ಹೋಗ್ತಿತ್ತು. ಆದ್ರೆ ನಾನು ಅದನ್ನ ಮಾಡ್ಲಿಲ್ಲ. ಎರಡನೇ ಅರ್ಧನ ನೀವ್ ಹಾಳು ಮಾಡಿದ್ರಿ. ಹೊಟ್ಟೆಗೆ ಬಟ್ಟೆ ಕಟ್ಟಿಸಿದ್ರಿ, ಗಂಟಲ್ಲಿ ಮಾತು ಕಟ್ಟಿದ್ರಿ. ಆ ಕೀರ್ತಿ ಇವತ್ತು ಧೈರ್ಯ ಮಾಡಿ ಇರೋ ಸತ್ಯನ ಹೇಳೋ ಹಾಗೆ ಮಾಡಿದ್ದಾಳೆ. ಅದರಿಂದ ಯಾರ ಜೀವನ ಏನಾಗುತ್ತೋ ಗೊತ್ತಿಲ್ಲ, ಆದ್ರೆ ನನ್ ಮಗುವಿನ ಜೀವನ ಮಾತ್ರ ನೆಮ್ಮದಿಯಾಗಿರತ್ತೆ. ಅದಕ್ಕಿಂತ ಒಬ್ಬ ತಾಯಿಗೆ ಇನ್ನೇನ್ ತೃಪ್ತಿ ಬೇಕು ಹೇಳಿ? ನನ್ ಮಗು ಸಂತೋಷನ ಹಾಳು ಮಾಡಕೊಟ್ಟಿದ್ದು ನೀವು. ನಿನಗೆ ನಿನ್ನ ಮಗು ಹೇಗ್ ಮುಖ್ಯನೋ ಹಾಗೆ ನಮಗೆ ನಮ್ಮ ಮಗಳು ಮುಖ್ಯ ಆಗಿದ್ಲು. ಆ ಮಗಳು ತಲೆ ಸುತ್ತ ಬಂದು ಸಾಯೋ ಸ್ಥಿತಿ ತಲುಪಿದ್ಲು. ಇಷ್ಟಕ್ಕೂ ಈಗೇನಾಯ್ತು? ಎಲ್ರಿಗೂ ಸತ್ಯ ಗೊತ್ತಾಯ್ತು. ಯಾರಾದ್ರೂ ನನ್ನ ಮಗುನ ಸಾಯಿಸು ಅಂತ ಹೇಳಿದ್ರಾ? ನೀನ್ ನಾಳೆ ಬಗ್ಗೆ ಯೋಚನೆ ಮಾಡಿ ಮಾತಾಡ್ತಿಲ್ಲ ಮಗಳೇ. ಇವತ್ತು ಅನ್ನೋದಿದ್ರೆ ಮಾತ್ರ ನಾಳೆ ಅನ್ನೋದಿರೋದಕ್ಕೆ ಸಾಧ್ಯ ಅಪ್ಪ. ಅದನ್ನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ, ನೀವು ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಮಗಳೇ. ನೋಡು, ಬದುಕೋಕೆ ಇವತ್ತಿನ ಬೆಳಕು ಬೇಕು, ನಾಳಿನ ನೆರಳು ಬೇಕು. ಒಂದು ಹೆಣ್ಣಿಗೆ ಗಂಡು ಎಷ್ಟು ಮುಖ್ಯ ಅನ್ನೋದು ನನಗೆ ಗೊತ್ತು. ನೋಡು ವಸುಧಾ,
ಜೀವನ ಪರ್ಯಂತ ನೀನ್ ಈ ಸ್ಥಿತಿನಲ್ಲಿರೋದು ನನಗಿಷ್ಟ ಇಲ್ಲ. ಹೀಗಿರೋಕೆ ಇವಳನ್ನ ಬಿಡೋದಿಲ್ಲ ಕಡೆ. ರಾಘವನ್ ಜೊತೆ ಇವಳು ಮದ್ವೆ ಮಾಡ್ಸೇ ಮಾಡ್ತೀನಿ. ಅಪ್ಪ, ಮುಚ್ಚೆ ಬಾಯಿ. ಅಪ್ಪ ತಪ್ಪ ಏನ್ ಮಾಡ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ರಾಘವನೇ ನಿನ್ ಗಂಡ ಆಗ್ಬೇಕು. ನಿನ್ ಕುತ್ತಿಗೆ ಅವನೇ ತಾಳಿ ಬಿಗಿಬೇಕು. ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು BK ಬಾಲಕೃಷ್ಣನೇ ಅಲ್ಲ. ಏನು ಇರೋ ಸತ್ಯಗಳು ಒಂದೊಂದಾಗಿ ಹೊರಗೆ ಬರ್ತಾ ಇರೋದ್ ನೋಡಿ ಭಯ ಆಗ್ತಿದ್ಯಾ? ವಸುಧಾ ಹೇಗೆ ಎಲ್ರ ಮುಂದೆ ಬಂದು ಇರೋ ಸತ್ಯನ ಒಪ್ಕೊಂಡ್ಲೋ ಹಾಗೆ ನೀನು ಕೂಡ ಎಲ್ರ ಮುಂದೆ ಬಂದು ಇರೋ ಸತ್ಯನ ಒಪ್ಕೊಳ್ಳೋ ಕಾಲ ದೂರ ಇಲ್ಲ. ಕೀರ್ತಿ, ನನ್ ಮಾತು ಕೇಳ್ತೀಯಾ? ನಿನ್ನ ಮಾತು ನನಗ್ ಬೇಡದೇ ಇರೋ ಮಾತು. ಕೇಳಕ್ಕೇನು ಪ್ರಾಬ್ಲಮ್ ಇಲ್ಲ, ಆದ್ರೆ ಅದಕ್ ತಕ್ಕ ಹಾಗೆ ನೀನ್ ನಡ್ಕೊಳ್ತೀಯ ಅನ್ನೋದು ಮಾತ್ರ ಸುಳ್ಳು ಅಲ್ವಾ? ಕೀರ್ತಿ, ಈ ಮನೆಯವ್ರಿಗೆಲ್ಲ ವಸುದ ಗರ್ಭಿಣಿ ಅನ್ನೋ ವಿಷಯ ಗೊತ್ತಾಯ್ತಲ್ಲ ಬಿಡು. ಇನ್ಮೇಲೆ ಅವರು ರಾಘವನ್ ಜೊತೆ ಮದ್ವೆ ಮಾಡ್ಸಲ್ಲ. ಅಂದ್ಮೇಲೆ ನಿನ್ ಜೀವನ ಸುಧಾರಿಸ್ದ ಹಾಗಾಯ್ತು ತಾನೆ? ಕೀರ್ತಿ, ಈಗ್ಲಾದ್ರೂ ನಮ್ಮಪ್ಪ ಎಲ್ಲಿದ್ದಾರೆ ಅಂತ ಹೇಳು. ಹೇಳಿದ್ರೆ ಹೋಗಿ ಭೇಟಿಯಾಗಿ ಆರಾಮಾಗಿ ಕೂತ್ ಮಾತಾಡಿ ಮತ್ತೆ ಈ ಕುಟುಂಬನ ಕೆಡ್ಸೋ ಕಾರ್ಯಕ್ರಮನ ಶುರು ಮಾಡ್ಕೊತೀರಾ? ನೋಡು, ದಯವಿಟ್ಟೀಗ ಸೇಡಿನ ದೃಷ್ಟಿಲಿ ಯೋಚನೆ ಮಾಡ್ಬೇಡ. ಓ, ಹಾಗಾದ್ರೆ ನಾನ್ ನಿನ್ ತಂದೆ ಅಡ್ರೆಸ್ ಕೊಟ್ರೆ ನೀನು ಗಂಟು ಮೂಟೆ ಕಟ್ಕೊಂಡು ಅವ್ರ ಜೊತೆ ಓಡ್ ಹೋಗ್ತೀಯಾ? ಅಷ್ಟು ಸುಲಭವಾದ ದಾರಿ ನಿನಗ್ ಹೇಗ್ ಮಾಡ್ಕೊಡ್ಲಿ ನಾನು? ಯಾಕಂದ್ರೆ ನೀನು ತಪ್ಪುಗಳ ಸರಮಾಲೆನೆ ಸೃಷ್ಟಿ ಮಾಡ್ಕೊಂಡಿದ್ಯಾ. ಅದರಿಂದ ಈ ಒಗ್ಗಟ್ಟು ಕುಟುಂಬ ನೋವು ತಿಂದಿದೆ. ಆ ನೋವಿಗಾದ್ರೂ ನೀನ್ ಸ್ವಲ್ಪನಾದ್ರೂ ಪಶ್ಚಾತ್ತಾಪ ಪಡ್ಬೇಡ್ವಾ ಅಕ್ಕ? ಪ್ರತಿ ಒಂದ್ ತಪ್ಪಿಗೂ ನಿನ್ ಶಿಕ್ಷೆ ಅನುಭವಿಸ್ಲೇಬೇಕು. ಅಲ್ಲಿ ತನಕ ನಿನ್ನ ಕರ್ಮ ಕಳಿಯಲ್ಲ, ನಿನ್ನ ಅಪ್ಪ ನಿನಗ್ ಸಿಗಲ್ಲ. ನೋಡು ಅಂಜಲಿ, ಎಂಥ ಕೆಟ್ಟ ವ್ಯಕ್ತಿನೇ ಆದ್ರೂ ಅವನಲ್ಲಿ ಒಂದಲ್ಲ ಒಂದು ಒಳ್ಳೆ ಗುಣ ಅನ್ನೋದಿದ್ದೇ ಅದು ನಿನ್ನಲ್ಲೂ ಇದೆ. ಆದ್ರೆ ಅದೇನು ಅಂತ ನಿನಗ್ ಗೊತ್ತಾಗ್ತಿಲ್ಲ ಅಷ್ಟೇ. ಅದನ್ನ ನಾನು ಗೊತ್ತು ಮಾಡ್ತೀನಿ. ಆವತ್ತು ನೀನು ಬದಲಾಗ್ತೀಯ. ಆಮೇಲೆ ಈ ಒಗ್ಗಟ್ಟು ಕುಟುಂಬದ ಜೊತೆ ಒಂದಾಗಿರ್ತೀಯ. ಅದ್ ಸಾಧ್ಯನೇ ಇಲ್ಲ. ಸಾಧ್ಯ ಆಗತ್ತೆ. ಅದನ್ನ ನಾನು ಮಾಡಿ ತೋರಿಸ್ತೀನಿ. ಅಲ್ಲಿ ತನಕ ನಿನ್ ತಂದೆ ನನ್ನ ಹತ್ರ ಸೇಫ್ ಆಗಿರ್ತಾರೆ. ಯೋಚನೆ ಮಾಡ್ಬೇಡ. ಕೀರ್ತಿ, ನೀನು ತಗ್ಗಿ ಬಗ್ಗಿ ನಡೆದ್ರೆ ನಿನ್ ತಂದೆಗೆ ಏನೂ ಆಗೋದಿಲ್ಲ. ಬಾಲ ಬಿಚ್ಚಿದ್ಯೋ ಸಮಸ್ಯೆ ಶುರು ಆಗುತ್ತೆ. ವಸುಧಾ, ಬುದ್ಧಿ ಇಲ್ವಾ ನಿನ್ಗೆ? ಕರೆದ ತಕ್ಷಣ ತಡಾರ್ ಅಂತ ಎದ್ದು ಹೀಗೆ ನಿಂತ್ಕೊಂಡ್ಬಿಟ್ರೆ ಹೊಟ್ಟೆಲಿರೋ ಮಗು ಗಾಬರಿ ಆಗಲ್ವಾ ಹೇಳು? ಅಳ್ಬೇಡ, ಬಾ ಕೂತ್ಕೋ. ಯಾಕೆ ಹೀಗೆ ಮಾಡ್ದೆ? ಅಳ್ಬೇಡ. ಅಲ್ವೇ, ನೀನ್ ಗರ್ಭಿಣಿ ಅಂತ ಹೇಳಿದಿದ್ರೆ ನಾವೆಲ್ಲ ನಿನ್ನ ಆಚೆ ಹಾಕ್ತಿದ್ವಾ ಹೇಳು? ಮದುವೆ, ಸಂಸಾರ, ಮಾನ ಮರ್ಯಾದೆ ಇದೆಲ್ಲದಕ್ಕಿಂತಲೂ ತಾಯ್ತನ ತುಂಬಾ ದೊಡ್ಡದು ಕಣೆ. ಒಂದು ಜೀವನ ಭೂಮಿ ತರೋ ಪುಣ್ಯದ ಕೆಲಸನ ಆ ಭಗವಂತ ನಿನಗೆ ಕೊಟ್ಟಿದ್ದಾನೆ. ಅದನ್ನ ಯಾಕೆ ಮುಚ್ಚಿಟ್ಟೆ? ಅಪ್ಪ, ನಿಮ್ಮಪ್ಪ ಬಿಡು, 1000 ಹೇಳ್ತಾರೆ. ಒಂದು ಹೆಣ್ಣಿನ ಕಷ್ಟ ಅವ್ರಿಗೇನು ಗೊತ್ತು? ನಿನಗೆ ಮೋಸ ಆಗಿದೆ ನಿಜ. ಹಾಗಂತ
ನಿನ್ ಮಗುಗ್ ನೀನ್ ಮೋಸ ಮಾಡಕ್ಕಾಗತ್ತಾ? ನಾವು ನಂಬಿರೋರು ನಮಗ್ ಕೈ ಕೊಟ್ರು ನಮ್ಮನ್ನ ನಂಬಿರೋರ್ಗೆ ನಾವು ಕೈ ಕೊಡಬಾರ್ದು ಅಲ್ವೇ? ದೊಡ್ಡಮ್ಮ ನನ್ಗೆ ಅದು ಬೇಕು ಇದು ಬೇಕು ಅಂತ ಕೇಳಕ್ ಗೊತ್ತಾಗತ್ತೆ. ಇಷ್ಟಪಟ್ಟವನ್ನ ಮದ್ವೆ ಆಗ್ಬೇಕು ಅನ್ನೋ ಕಾರಣಕ್ಕೆ ಮನೆಯವ್ರಿಗೆ ಯಾರಿಗೂ ಹೇಳ್ದೆ ಮನೆ ಬಿಟ್ಟು ಓಡ್ ಹೋಗೋಕ್ ಗೊತ್ತಾಗತ್ತೆ. ಅವ್ನ್ ಇಲ್ದೇ ಇದ್ರು ಪರವಾಗಿಲ್ಲ, ನನ್ನ ಜೀವನನ ನಾನೇ ನೋಡ್ಕೋತೀನಿ ಅಂತ ಹೇಳೋಕ್ ಧೈರ್ಯನೂ ಬರುತ್ತೆ. ಅವನ್ನ ಬಿಟ್ಟು ಬಂದಾಗ ಅವನ ಆಸರೆ ಇಲ್ದೇ ಇದ್ರು ಪರವಾಗಿಲ್ಲ, ನನ್ನ ಬದುಕನ್ನ ನಾನು ರೂಪಿಸ್ಕೊಳ್ತೀನಿ ಅಂತ ಧೈರ್ಯ ತಗೊಳಕ್ ಗೊತ್ತಾಗತ್ತೆ. ಆದ್ರೆ ಗರ್ಭಿಣಿ ಅಂತ ಹೇಳೋಕ್ ಗೊತ್ತಾಗ್ಲಿಲ್ವಾ? ಹೊಟ್ಟೆಗೆ ಬಟ್ಟೆ ಕಟ್ಕೊಂಡು ಇಷ್ಟು ದಿವಸ ಅದು ಹೇಗೆ ನೋವನ್ನು ತಡ್ಕೊಂಡಿದ್ದೆ ಅಲ್ವೇ? ನಿನ್ನ ಕಣ್ ಮುಂದೆನೆ ಗಾಯತ್ರಿಗೆ ನಾವೆಷ್ಟೆಲ್ಲ ಉಪಚಾರ ಮಾಡ್ತಿದ್ವಿ. ಕೇಸರಿ ಹಾಲಿಂದ ಹಿಡಿದು ನೀನ್ ಯಾವ್ಯಾವ ಕೆಲಸ ಮಾಡ್ಬೇಕು ಮಾಡಬಾರ್ದು, ಎಷ್ಟೆಷ್ಟು ಹುಷಾರಾಗಿರ್ಬೇಕು, ನಿನ್ನನ್ನು ಹೇಗ್ ನಿನ್ ಜೋಪಾನಾಗಿ ನೋಡ್ಕೋಬೇಕು ಅಂತೆಲ್ಲ ಹೇಳ್ತಿದ್ವಿ. ಅದನ್ನೆಲ್ಲ ನೋಡಿದಾಗ ನಿನ್ಗೆ ಎಷ್ಟು ಸಂಕಟ ಆಗಿರ್ಬೇಡ, ನಿನ್ ಮನಸ್ಸಿಗೆ ಎಷ್ಟು ನೋವು ಆಗಿರ್ಬೇಡ. ನೋಡು, ಇನ್ಮೇಲೆ ನಿನ್ ಊಟ ತಿಂಡಿ ನೋಡ್ಕೊಳ್ಳೋಳು ನಾನು. ಎದ್ದು ಓಡಾಡಿದ್ರೆ ಹೇಟ್ ಕೊಡ್ತೀನಿ ನೋಡು. ಈ ಮನೆಯಲ್ಲಿ ನೀನ್ ಹೇಳಿದ್ ನಡೆಯುತ್ತೆ. ಗರ್ಭಿಣಿ ನೀನು, ಬಸರಿ ಬೈಕೆ ಇರುತ್ತೆ, ಏನ್ ಬೇಕು ಕೇಳು, ಅದನ್ನ ತಂದು ಕೊಡೋ ಜವಾಬ್ದಾರಿ ನಂದು. ಅರ್ಥ ಆಯ್ತಾ? ನಿನ್ ಪಾಲಿಗೆ ನಿನ್ ಗಂಡ ಇಲ್ದೇ ಇರಬಹುದು, ಆದ್ರೆ ನಾವೆಲ್ಲ ಇದ್ದೀವಿ. ಯೋಚನೆ ಮಾಡ್ಬೇಡ, ಧೈರ್ಯವಾಗಿರು. ಅಳ್ಬಾರ್ದು, ಅಳ್ಬಾರ್ದಮ್ಮ. ಇಂಥ ಸಮಯದಲ್ಲಿ ಖುಷಿ ಖುಷಿಯಾಗಿರ್ಬೇಕು, ಅಳ್ಬಾರ್ದು. ಸಮಾಧಾನ ಮಾಡ್ಕೊ. ಬನ್ನಿ ಅಕ್ಕ. ಎಲ್ಲಿಗೆ? ಬನ್ನಿ ಅಕ್ಕ. ಅಯ್ಯೋ ಅಯ್ಯೋ, ಏನಿದು ನೀವು ಆಗಾಗ ಹುಚ್ಚುಚ್ಚಾಗಿ ಕಾಲು ಹಿಡ್ಕೊಂಡು? ಎದ್ದೇಳಿ ಎದ್ದೇಳಿ, ಮೊದಲು ಎದ್ದೇಳಿ. ಮತ್ತಿನ್ನೇನ್ ಮಾಡ್ಲಕ್ಕ, ಕಷ್ಟ ಅನ್ನೋದು ನನ್ನ ತಲೆ ಮೇಲೆ ಕೂತು ಎದೆ ಬಗೀತಿದೆ. ಈಗೇನಾಯ್ತು? ಏನಾಗಿದೆ ಅನ್ನೋದು ನಿಮ್ಗೆ ಗೊತ್ತಲ್ಲಕ್ಕ. ಮದುವೆ ಆಗ್ದೇನೆ ಹೊಟ್ಟೆ ತುಂಬಿಸ್ಕೊಂಡ್ರು ಮಗಳನ್ನ ಮನೇಲಿ ಇಟ್ಕೊಂಡು ಮರ್ಯಾದೆ ಹೋಗಿದೆ. ಏನಾದ್ರೂ ಮಾಡ್ಬೇಕಕ್ಕ. ಮಾಡೋಕ್ಕಾಗೋವಂಥದ್ದು ಏನಾದ್ರೂ ಇದ್ರೆ ಹೇಳಿ, ಮಾಡ್ತೀನಿ. ಬೆಳಕ ನೀವೆಂತ ಮಾತಾಡಿದ್ರೆ ದೇವ್ರು ಒಪ್ತಾನ, ಮೆಚ್ತಾನ? ಅಕ್ಕ, ರಾಘವನ್ಗೂ ಸುಧಾಗೂ ಮದುವೆ ಮಾಡಿಸ್ತೀನಿ ಅಂತ ನನಗೂ ವೈದೇಹಿಗೂ ನೀವು ಮಾತು ಕೊಟ್ಟಿದ್ರಿ. ನಿಮ್ ಮಾತು ಸುಳ್ಳಾಗ್ಬೇಕಾ? ಮಾತು ತಪ್ಪಿದ ಒಗ್ಗಟ್ಟಿನ ಮನೆ ಹಿರಿ ಸೊಸೆ ನೀವಾಗ್ಬೇಕಾ? ನನಗೊಂದು ಗೊತ್ತಿಲ್ಲ ಅಕ್ಕ, ನೀವು ಕೊಟ್ಟಿರೋ ಮಾತನ್ನ ನಡೆಸ್ಕೊಡಿ ಅಷ್ಟೇ. ರಾಘವನ್ಗೂ ವಸುಧಾಗೂ ಮದುವೆ ಮಾಡಿಸ್ಬಿಡಿ. ನನ್ನ ಮಗಳು ಬಸ್ರಿ ಅಕ್ಕ, ದಯವಿಟ್ಟು ಯೋಚನೆ ಮಾಡಿ. ಏನ್ ಬಾವ, ಏನ್ ಮಾತಾಡ್ತಾ ಇದ್ದೀರಾ ನೀವು? ಹೌದು ಬಾವ, ನನ್ನ ಮಗಳು ಬಸ್ರಿ. ಅವಳ ಭವಿಷ್ಯ ಈಗ ನಿಮ್ಮ ಮಗನ ಕೈಲಿದೆ. ನನ್ನ ಸೊಸೆನೂ ಬಸ್ರಿನೇ. ತಾಯಿ ಆಗ್ತಿದ್ದಾಳೆ ಅನ್ನೋ ಕಾರಣ ಇಟ್ಕೊಂಡು ನಿಮ್ಮ ಮಗಳಿಗೆ ನೀವು ನ್ಯಾಯ ಕೇಳಬಹುದು ಅನ್ನೋದಾದ್ರೆ ಅದೇ ನ್ಯಾಯ ನನ್ನ ಸೊಸೆಗೆ ಯಾಕೆ ಸಿಗಬಾರ್ದು? ಈ ಮನೆಯವ್ರಿಗೆ ಅಂತ ಕರುಣೆ ಹೊಸದನ್ ಮೇಲೆ ಹುಟ್ಟುತ್ತೆ ಅನ್ನೋದಾದ್ರೆ ಅದೇ ಕರುಣೆ ನನ್ನ ಸೊಸೆ ಮೇಲೆ ಏನಕ್ಕೆ ಹುಟ್ಟಬಾರ್ದು? ನನ್ನ ಮೊಮ್ಮಗು ಹೊತ್ತು ನಿಂತಿರೋ ಕೀರ್ತಿ ರಾಘವನ ಹೆಂಡತಿ, ಆದ್ರೆ ನಿಮ್ಮ ಮಗಳು ಚೇತನ್ ಹೆಂಡತಿ. ನ್ಯಾಯ ಸಿಗಬೇಕಾಗಿರೋದು ನನ್ನ ಸೊಸೆಗೆ ಹೊರತು ನಿಮ್ಮ ಮಗಳಿಗಲ್ಲ. ಇಷ್ಟಕ್ಕೂ ಕೀರ್ತಿ ಸಂಸಾರ ಮಾಡಬೇಕು ಅಂತ ಈ ಮನೆಗೆ ಬಂದಿದ್ದಾಳೆ. ನನ್ನ ಮಗನ ಸಂಸಾರ ಸರಿ ಹೋಗಬೇಕು ಅಂತ ನಾನು ಬಯಸ್ತೀನಿ. 1000 ತಪ್ಪು ಮಾಡಿದ್ರು ಸಪ್ತಪದಿ ತುಳಿದೋಳ ಜೊತೆ ಸಂಸಾರ ಮಾಡಬೇಕು, ಅದೇ ಧರ್ಮ. ಅಲ್ಲ ಬಾಬಾ, ಅದು ಸಾಕು, ಮಾತು ನಿಲ್ಲಿಸಿ. ಸಾಕಾಗೋಗಿದೆ ಸತ್ಯ. ಇಂಥ ಒಂದು ಸತ್ಯ ಆಚೆ ಬಂದಾಗ ಮಾವ ಮನೇಲಿ ಇಲ್ಲದೆ ಇದ್ದಿದ್ದೆ ಒಳ್ಳೇದಾಯ್ತು.
ಹಾಕಿರೋದು. ಇನ್ನು ಮುಂದೆ ಇದ್ರ ಬಗ್ಗೆ ಯಾರು ಮಾತಾಡೋದು ಬೇಕಾಗಿಲ್ಲ. ಮಾವ ಮನೆಗೆ ಬರೋ ತನಕ ಮುಂಚೆ ಹೇಗಿತ್ತೋ ಹಾಗೆ ಇರ್ಲಿ. ಇನ್ನು ನೀವು ನಾನು ಅಕ್ಕ ವಸುದಾನ ರಾಘವನ್ ಕೊಟ್ಟು ಮದುವೆ ಮಾಡೋ ವಿಷಯನ ಮರ್ತು ಬಿಡಿ. ಅಲ್ಲಕ್ಕ, ವಸುದ ಗರ್ಭಿಣಿ ಅಂತ ಗೊತ್ತಾದ್ಮೇಲೂ ನೀವಿಂತ ಪ್ರಯತ್ನ ಮಾಡಬಾರ್ದಾಗಿತ್ತು. ತಪ್ಪು ಮಾಡ್ಬಿಟ್ರಿ ಬಾಲಣ್ಣ, ತಪ್ಪು ಮಾಡ್ಬಿಟ್ರಿ. ಹಾಗಾದ್ರೆ ಇದೇ ಫೈನಲ್ಲ. ಸತ್ಯ ನೀಚೆ ಹಾಕಿ ನನ್ನ ಮಗಳ ಜೀವನ ಹಾಳು ಮಾಡಿದ ಕೀರ್ತಿ ನಿನ್ನನ್ನು ನಾನು ಸುಮ್ಮನೆ ಬಿಡೋದಿಲ್ಲ. ನಮ್ಮಪ್ಪ ಎಲ್ಲಿದ್ದಾರೆ ಅಂತ ಹೇಗ್ ಪತ್ತೆ ಮಾಡೋದು? ಆಯ್ತು. ಯಾಕೆ ನಿದ್ದೆ ಬರ್ಲಿಲ್ವಾ? ಇಲ್ಲ. ನಮ್ಮ ಕಂದ ಕತೆ ಹೇಳು ಅಂತ ಕೇಳ್ತಿತ್ತ, ಕಿವಿಲ್ ಕತೆ ಹೇಳ? ಬೇಕಾಗಿಲ್ಲ, ನನಗೆ ಬರೋ ಕಥೆನ ಮನ್ಸಲ್ಲೇ ಹೇಳ್ಕೊತೀನಿ. ನಾನು ಯಾರು ಹೇಳ? ಕೇಶವ್, ನಿಮ್ಮಲ್ಲಿ ಇಷ್ಟ ಆಗದೆ ಇರೋದು ಒಂದು, ಅದು ನಿಮ್ಮ ವಾಯ್ಸ್. ದಯವಿಟ್ಟು ಹಾಡು ಹೇಳಿ ನನ್ನ ಇದನ್ನ ಕೆಡಿಸ್ಬೇಡಿ. ಅಲ್ಲ ಕಂದ, ಮೊನ್ನೆ ನಾನು ಬಾತ್ರೂಮಲ್ಲಿ ಹಾಡು ಹೇಳ. ಜೋರಾಗಿ ಹಾಡಾಡ್ತಾ ಇದ್ದಾಗ ಹೊರಗಡೆ ಎಲ್ಲರೂ ಕಿವಿ ಮುಚ್ಕೊಂಡು ಓಡಾಡ್ತಾ ಇದ್ರು. ಆಯ್ತು ಬಿಡು, ನಿನಗೆ ನಿದ್ದೆ ಬರೋ ತನಕ ನಾವಿಬ್ರು ಮಾತಾಡ್ತಾರ. ಕೇಶವ್ ಪ್ಲೀಸ್, ಪ್ರೀತಿಯಿಂದ ಕೇಳ್ಕೊತಿದ್ದೀನಿ, ತಲೆ ತಿನ್ಬೇಡಿ. ಕೇಶವಣ್ಣ, ಏನ್ ಮಾರುತಿ? ಬೆಳಿಗ್ಗೆ ತಿಂಡಿ ಏನ್ ಮಾಡ್ಲಿ? ಅದನ್ನ ಬೆಳಿಗ್ಗೆ ಕೇಳಿದ್ರೆ ಆಗಲ್ವಾ? ಬೆಳಿಗ್ಗೆ ನಾನು ಅರ್ಜೆಂಟಾಗಿ ಹೊರಗಡೆ ಹೋಗೋದಿತ್ತು. ನಿನಗೆ ಇಷ್ಟ ಬಂದಿದ್ದು ಮಾಡಿಟ್ಟು ಹೋಗಪ್ಪ. ಆಯ್ತು ಕೇಶವಣ್ಣ. ನಾಳೆ ಬೆಳಿಗ್ಗೆ ಏನ್ ತಿಂಡಿ ಮಾಡ್ಲಿ ಅಂತ ಈಗ ಬಂದು ಕೇಳ್ತಿದ್ದಾನೆ. ಇಲ್ಲ ಕೇಶವ್, ಅವನು ಜಾಣ. ನಾಳೆ ಬೇಗ ತಿಂಡಿ ಮಾಡಿಟ್ಟು ತಿಂಡಿ ತಗೊಂಡು ಹೊರಡ್ತಾನೆ. ಬೇರೆ ಕಾರಣ ಕೊಟ್ಟು ಸುಳ್ಳು ಹೇಳಿದಾನೆ ಅಂದಮೇಲೆ ಅವನು ಹೋಗೋದು ನಮ್ಮ ಅಪ್ಪನ ಹತ್ರನೇ ಇರಬೇಕು. ಮಾರುತಿ, ನಿನಗಿಂತ ನಾನು ಜಾಣೆ. ಗಯೋ, ನಿದ್ದೆ ಬಂತ? ತುಂಬಾನೇ ನಿದ್ದೆ ಬರ್ತಿದೆ. ನಿದ್ದೆ ಮಾಡಕ್ ನೀವು ಬಿಟ್ರೆ ತಾನೆ. ಕಾಲೋತ್ಲಾ? ಬೇಡ ಅಂದ್ರೆ ನೀವು ಕೇಳ್ತೀರಾ? ಓದ್ತೀನಿ. ಜೋ ಜೋ ಲಾಲಿ ನಾ ಹಾಡುವೆ. ಕೇಶವ್ ಪ್ಲೀಸ್, ಬಾಯ್ ಮುಚ್ತೀರಾ? ಕೆಟ್ಟ ಮನುಷ್ಯನಿಗೂ ಒಳ್ಳೆ ಊಟ ಹಾಕೋ ಮನ್ಸು ನಮ್ಮ ಕೀರ್ತಮ್ಮಗೆ ಮಾತ್ರ ಇರೋದು. ಕೀರ್ತಮ್ಮ, ನಾನು ಬರ್ತೀನಿ. ಕ್ಯಾರಿಯರ್ ತಗೊಂಡ್ರೆ ಅಣ್ಣ? ತಗೊಂಡಿದ್ದೀನಿ. ಸರಿ ಅಣ್ಣ, ಹೋಗ್ ಬನ್ನಿ. ಸರಿನಮ್ಮ.
ಆಸೆ